ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂತ ಅಂದರೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಹೆಂಗೂ ಮಕ್ಳಿಗೆ ರಜಾ ಇದೆ ಅಲ್ವಾ, ಸೊ ಅದರಿಂದ ಎಲ್ಲರೂ ನಡೀರಿ ಟೆಂಪಲ್ಗಾದ್ರು ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಬೇಜಾರು ಕಳ್ದಂಗೆ ಇರುತ್ತೆ. ಮನೇಲಿ ಇದ್ದು ಅವ್ರಿಗೂ ಬೇಜಾರಾಗ್ಬಿಟ್ಟಿದೆ. ಸೊ ಅದರಿಂದ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಯಾರ್ಯಾರು ಅವ್ರು ನೋಡೋಣ ತೋರಿಸ್ತೀನಿ ಬನ್ನಿ. ಹಾಯ್ ಮಾಡೋದು, ಹಾಯ್ ಮಾಡು. ಹೆಂಗಿತ್ತು ಊರು? ಇವಳು ಊರಿಗೆ ಹೋಗಿದ್ಲು 3 ಡೇಸು. ನೆನ್ನೆ ಏನೋ ನೆನ್ನೆ ಬಂದ್ಲು ಫುಲ್ಲು. ಅದಕ್ಕೆ ಬಂದು ಮನೇಲಿ ಇರಲ್ಲ ಫ್ರೆಂಡ್ಸ್ ಇವಳು. ಅಲ್ಲಿ ಕರ್ಕೊಂಡೋಗಿ ಅಕ್ಕ ಇಲ್ಲಿ ಕರ್ಕೊಂಡೋಗಿ ಅಂತ ಫುಲ್ಲು ಕೂಡ ಕೊಡ್ತಾಳೆ ನಮಗೆ. ಏನ್ ರಿಷಿ ಹೆಂಗಾಡ್ತಾಳೆ ಅವಳು? ಎಲ್ಲಾದ್ರೂ ಕರ್ಕೊಂಡೋಗಿ ಅಂತ. ನೋಡಿ 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 ಜನ್ಮಕ್ಕೆ ಹೋಗೋ ಕ್ರೈಸ್ತರದು. ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿನಗ್ ಬರಲ್ಲ ಫ್ರೆಂಡ್ಸ್, ಅವ್ಳು ಮಾತಾಡೋದ್ ಕೇಳು ಆಡ್ಕೊತಾವಳೆ. ಅಪ್ಪು ಅಪ್ಪು ಹಾಯ್ ಮಾಡು. ಇಲ್ಲಿ ಇವಾಗ ರೆಡಿಯಾಗಿ ಮನೆಯಿಂದ ಹೊರಟ್ವಿ. ನೋಡಿದ ತಕ್ಷಣ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಬಸ್ಸೇ ಇರಲಿಲ್ಲ, ತುಂಬ ಜನ ವೆಯ್ಟ್ ಮಾಡ್ತಾ ಕೂತಿದ್ರು. ನಮಗೂ ನಿಂತ್ಕೊಂಡು ಸಾಕಾಗೋಯ್ತು. ಹೋಗಿ 20 ಮಿನಿಟ್ಸ್ ಆದರೂ ಬಸ್ ಇರಲಿಲ್ಲ. ಆಮೇಲೆ ನೋಡಿ ನನ್ನ ಮಗ ಯಾವುದೋ ಪಾಪುನ ಫ್ರೆಂಡ್ ಮಾಡ್ಕೊಂಡು ಆಟ ಆಡ್ತಾ ಕೂತಿದ್ದ ಬಸ್ ಬರೋವರೆಗೂ. ನೆಕ್ಸ್ಟ್ ಬಸ್ ಬಂತು, ಅಲ್ಲಿಂದ ಹೊರಟ್ವಿ. ಈಗ ಬಂದು ಟೆಂಪಲ್ ಹತ್ರ ರೀಚ್ ಆದ್ವಿ. ನನ್ನ ಮಗ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೇ ಫುಲ್ಲು ಅಲ್ಲಿ ಆಟ ಸಾಮಾನೆಲ್ಲ ನೋಡ್ಬಿಟ್ಟು ಫುಲ್ ಇಂಪ್ರೆಸ್ ಆಗಿ ನನಗೆ ಅದು ಬೇಕು ಇದು ಬೇಕು ಅಂತ ಆಟ ಮಾಡ್ತಾಯಿದ್ದ. ನಾವು ಅಲ್ಲಿಂದ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿಂದ ಫಸ್ಟು ದೇವ್ರ ದರ್ಶನ ಮಾಡ್ಕೊಬಂದ್ಬಿಡೋಣ, ಆಮೇಲೆ ಅಲ್ಲಿಂದ ಕೊಡಿಸ್ತೀನಿ ಅಂತ. ಆಮೇಲೆ ಕೈ ಇಟ್ಕೊಳಕ್ಕೆ ಹೋದ್ರು ಇಟ್ಕೋತಾ ಇರಲಿಲ್ಲ ಅವನು. ನಾನೇ ನಡ್ಕೊಂಡು ಹೋಗ್ತೀನಿ, ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಯಾರು ಕೈ ಹಿಡ್ಕೊಂಡು ಹೋಗ್ತಾ ಇರಲಿಲ್ಲ. ರೋಡ್ ಉದ್ದಕ್ಕೂ ಫುಲ್ಲು ಅಲ್ಲಿ ಇರೋ ಏನೇನು ಆಟ ಸಾಮಾನಿದೆ ಅದನ್ನೆಲ್ಲ ನೋಡಿಕೊಂಡು ನಂಗೆ ಅದು ಬೇಕು ಇದು ಬೇಕು ಅಂದ್ಬಿಟ್ಟು ನಮಗೆ 1000 ಕ್ವಶನ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ ಅವನು. ಅದರೊಳಗೆ ಹೋಗಿಲ್ಲ, ಆಗ್ಲೇ ಸ್ಟಾರ್ಟ್ ಮಾಡ್ತಾವ್ರೆ. ಎಲ್ಲ ನೋಡ್ಕೊಂಡು ಹೋಯ್ತಾ ಇರೋದು. ಈ ಟೆಂಪಲ್ ಹತ್ರ ಬಂದ್ವಿ. ಅಲ್ಲಿ ನಾವು ನೋಡಿದ್ವಿ ತುಂಬ ಜನ ರಶ್ ಇದ್ದರು ಇಲ್ವೋ ಅಂತ. ತುಂಬ ರಶ್ ಇದ್ದರು, ಆದರೂ ಬರೋದು ಬಂದಿದ್ದೀವಿ. ಏನಕ್ಕೆ ಹಂಗೆ ಹೋಗಬೇಕು ಅಂತೇಳಿ ನಾವು ಹೋಗಿ ಲೈನಾಗಿ ನಿಂತ್ಕೊಂಡು ಅದೇ ನೋಡ್ಕೋತಾ ಇದ್ವಿ. ನಾವು ಅಲ್ಲಿ ನಿಂತ್ಕೊಂಡು ಜನ ಇದ್ದಾರೆ, ಏನು ಕ್ಯೂವಲ್ಲಿ ನಿಂತ್ಕೋಬೋದಾ ಅಂತ. ತುಂಬ ಜನ ಇದ್ದರು, ಆದರೂ ಪರವಾಗಿಲ್ಲ ದರ್ಶನ ಮಾಡ್ಕೊಂಡು ಹೋಗಲೇಬೇಕು ಅಂತೇಳಿ ಅಲ್ಲಿಂದ ನಡ್ಕೊಂಡು ಹೋದ್ವಿ. ನಾವು ಕ್ಯೂಗೆ ಹೋಗಿ ಲೈನಲ್ಲಿ ನಿಂತ್ಕೋಬೇಕಿತ್ತು. ಎಲ್ಲ ಲೈನಿಗೆ ಹೋದ್ವಿ. ನಾವು ಹೋದಾಗಲೇ ಅಷ್ಟೊಂದು ಜನ ಇದ್ದರು. ನಾವು ಹೋದ ತಕ್ಷಣ ಫುಲ್ಲು ನಮ್ಮ ಹಿಂದೆನೇ ಫುಲ್ಲು ಜನ ಆಗ್ಬಿಟ್ರು. ಸಖತ್ ಹೆವಿ ಜನ ಇದ್ದರು. ನನ್ನ ಮಗ ಎಷ್ಟೇ ರಶಲ್ಲಿ ನಿಂತ್ಕೊಂಡ್ರು, ಲಾಸ್ಟಲ್ಲಿ ಅಮ್ಮನ ನೋಡಿದ್ಮೇಲೆ ಆಗೋ ಖುಷಿನೇ ಬೇರೆ. ಹೋಗು ಋಷಿ, ಎತ್ಕೊಳಕ್ಕಾಗಲ್ಲ ಗಾಡಿಯಲ್ಲಿ ಹೋಗೋಣ. ಹೋಗು, ಹಿಂಗೆ ಇದ್ರೊಳಗಿಂದ ಹೋಗು. ಹೆಂಗೆ ಎತ್ಕೊಬತ್ತೈತೆ ನಮ್ಮ ಅಕ್ಕ. ಎಳೆ ಪಾಪು ಅದಕ್ಕೆ ಇಲ್ಲೇ ಮಲಿಕೊಬಿಡು. ಬೇಕಾ ಹಾಯ್ ಮಾಡಿ ತಿಂಡಿ ಕೊಡ್ಸಲ್ಲ ನಾನು ಮತ್ತೆ ಹೇಳು. ವಿಡಿಯೋ ನೋಡಿದ ತಕ್ಷಣನೇ ಫುಲ್ಲು ಮಾತಾಡಕ್ಕೆ ಬರಲ್ಲ ಅನ್ನೋ ಥರ ಆಗ್ಬಿಡ್ತಾರೆ. ಈ ಥರ ಒಬ್ಬ ಮಗ ಇದ್ರೆ ಎಲ್ಲರೂ ಬಂದಿರ್ತಾರೆ. ಮುಗೀತು. ಸರಿ ಬಾಯ್ ಕೊಡು, ಬಾಯ್. ಆಮೇಲೆ ಅಪ್ಪು ಹಂಗೆಲ್ಲ ಮಾಡಬಾರ್ದು. ಹಂಗೆ ಇದ್ರೊಳಗೆ ಹೋಗಕ್ಕೆ ಟ್ರೈ ಮಾಡ್ತಾಳಂತೆ ಇವಳು. ಹೋಗು ಹೋಗು ಫುಲ್ಲು
ತಲೆ ಹಾಕು ಹೋಗು, ಟ್ರೈ ಮಾಡು. ಅಲ್ಲ ಇದ್ರೊಳಗಡೆ ಇರೋ ಗ್ಯಾಪಲ್ಲಿ ಹೋಯ್ತಾರಂತೆ. ಹೋಗಪ್ಪ ಹೋಗು ಹೋಗು. ಅಂದ್ರೆ ಕರ್ಕೊಂಡೇ ಬರ್ಬಾರ್ದಾಗಿತ್ತು ಅಪ್ಪು. ನಡೀರಿ ಮುಂದೆ ಇನ್ನೊಂಚೂರು. ಅಪ್ಪು ಹಿಂಗ್ ಮಾಡ್ತೀಯ, ಹಂಗೆಲ್ಲ ಮಾಡಬಾರ್ದು. ಬಂಡೆ ಹೊಡ್ಸಿದ್ಲು, ಬಂಡೆ ಹೊಡ್ಸ್ತಂತೆ ರಿಷಿ. ಇಲ್ಲಿ ತೀರ್ಥ ಕೈಯನ್ನು ಹಿಡಿದು ನನ್ನನ್ನು ನಡೆಸಿದೆ ಕುರುಡನೆ ನಾನು. ದರ್ಶನ ಇವಾಗ ಮುಗೀತು. ಇವಾಗ ಬಂದ್ವಿ ಈಚೆಗೆ. ಬಾರಿಶಿ ಮೊಬೈಲ್ ಎಲ್ಲಿ? ಅಲ್ಲಿ ಐಸ್ ಕ್ರೀಮು. ಮಕ್ಕಳು ನಾವು ದಾರ ಕಟ್ಸ್ಕೊತೀವಿ ಅಂತ ಹೇಳಿದ್ರು. ಸೊ ದಾರ 3 ಜನಕ್ಕೂ ದಾರ ಕಟ್ಸಿದ್ವಿ. ನೆಕ್ಸ್ಟು ನಾವು ಅಲ್ಲಿಂದ ಡೈರೆಕ್ಟ್ ಬಸ್ ಹತ್ಕೊಂಡು ಮನೆಗೆ ಬಂದ್ವಿ. ಈ ಬಿಸಿಲ ಸುತ್ತಾಡೋದು ಸಾಕು, ಎಲ್ಲ ಸಾಕು. ಇನ್ನೊಂದ್ಸತಿ ನಾನಂತೂ ಎಲ್ಲ ಹೋಗಲ್ಲ. ಯಪ್ಪ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಐ ಆಮ್ ಸೂಪರ್ ಟಯರ್ಡ್. ಅದು ಏನಪ್ಪ ಅಂದರೆ ದೇವಸ್ಥಾನದಿಂದ ಬಂದು ಸ್ವಲ್ಪ ಬಿಸಿಲು ಜಾಸ್ತಿ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲೂ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ ಬಿಸಿಲಲ್ಲಿ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೊಂಟೋಗ್ಬಿಟ್ಟಿದ್ವಿ ಅಲ್ವಾ. ಫಸ್ಟು ಮನೆಗೆ ಹೋದರೆ ಸಾಕು ಅಂತ ಆಗ್ಬಿಟ್ಟಿತ್ತು. ಆಮೇಲೆ ಬೆಳಗ್ಗೆ ತಿಂಡಿ ಮಾಡದೆ ಹೋಗಿದ್ವಿ. ನಾವು ಅಮ್ಮ ಬೋಯ್ತಾಯಿದ್ರು, ಅಷ್ಟು ದೂರ ಹೋಗಿದ್ದೀರಾ ನೀವು, ತಿಂಡಿ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ ಅಂತ ಹೇಳಿ ಬೋಯ್ತಾಯಿದ್ರು. ಅಷ್ಟು ದೂರ ಹೋಗಿದ್ರಿ, ತಿಂಡಿ ಮಾಡ್ಕೊಂಡು ಹೋಗೋಕ್ಕೇನೋ ನಿಮ್ಗೆ ಅಂತ ಬೋಯ್ತಾಯಿದ್ರು. ಅದಕ್ಕೆ ಇಡ್ಲಿ ಎಲ್ಲ ಮಿಕ್ಕಿತ್ತು. ಅಕ್ಕ ಇದ್ರಲ್ಲಿ ನೀನು ಒಂದ್ಸತಿ ಇಡ್ಲಿ ಕಬಾಬ್ ಮಾಡಿದ್ದಲ್ಲ, ಮಾಡಿಕೊಡು ಅಂತ ಹೇಳಿದ್ರು. ಅದಕ್ಕೆ ಇಡ್ಲಿ ಕಬಾಬ್ ಮಾಡೋಣ, ನಿಮಗೂ ತೋರಿಸೋಣ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಇಡ್ಲಿ ಕಬಾಬ್ ರೆಸಿಪಿ ಮಾಡೋದು ತೋರಿಸ್ತೀನಿ ನಾನು ನಿಮಗೆ. ಫಸ್ಟ್ ಈ ಥರ ಇಡ್ಲಿ ಕಟ್ ಮಾಡ್ಕೊಬಿಡೋಣ ಕಬಾಬ್ಗೆ. ನನಗೇನು ಇಷ್ಟ ಇಲ್ಲ, ಬಟ್ ಚೆನ್ನಾಗಿರುತ್ತೆ. ಇವರು ಮಾಡಿಕೊಟ್ಟಿದ್ದೆ ಅಲ್ವಾ ನಮ್ಮ ರಿಷಿದ, ನಿಂಗೆ ಅದು ಅಕ್ಕ ಚೆನ್ನಾಗಿರುತ್ತೆ ಆ ಥರ ಮಾಡಿಕೊಡು ಅಂತ ಹೇಳಿದ್ರು. ಸೊ ಅದಕ್ಕೆ ಮಾಡಿಕೊಡೋಣ ಇವತ್ತು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ನಮ್ಮಮ್ಮ ಬೋದ್ರು ಅಂತ ಫ್ರೆಂಡ್ಸ್ ನಾನು ಮಾಡ್ತಾ ಇರೋದು ಇಡ್ಲಿ ಎಲ್ಲ ತುಂಬ ತಿಂದೆ. ಹಂಗೆ ಹೋಗ್ಬಿಟ್ಟಿದ್ವಲ್ಲ ನಾವು ಟೆಂಪಲ್ಗೆ, ಬೇಗ ಹೋಗಬೇಕು, ಬಿಸಿಲು ಬಂದ್ಬಿಡುತ್ತೆ, ಅಲ್ಲಿಂದ ಮುಗಿಸ್ಕೊ ಬಂದ್ಬಿಡೋಣ ಅಂತ ಹೋದ್ವಿ. ಬಟ್ ತುಂಬ ಲೇಟೇ ಆಗೋಯ್ತು. ನನ್ನೇ ಹೆಂಗೆ ಮಾಡ್ತೀನಿ ನಾನು ಅಡುಗೆನ? ನಮ್ಮ ಅಕ್ಕ ಅಡುಗೆ ಜಾಸ್ತಿ ಮಾಡಲ್ಲ. ನಾ ಬಂದಾಗ ಏನಾರ ಅಜ್ಜಿ ಮಾಡಿಲ್ಲ ಅಂದರೆ ಚೆನ್ನಾಗಿ ಮಾಡಿಕೊಡ್ತಾರೆ. ಜಾಸ್ತಿ ಮಾಡಲ್ಲ, ನಾ ಬಂದಾಗ ಡಿಫ್ರೆಂಟಾಗಿ ಮಾಡಿಕೊಡ್ತಾರೆ. ಡಿಫ್ರೆಂಟ್ ಮಾಡ್ಕೊಡ್ತೀನಿ, ಚೆನ್ನಾಗೈತೆ ಅಂತ ತಿಂತಾರೆ. ಗೊತ್ತಿಲ್ಲ, ಚೆನ್ನಾಗಿ ಮಾಡ್ತೀನಿ ಅದನ್ನೇ ನಾನು. ಚೆನ್ನಾಗಿ ಮಾಡ್ತೀವಿ ಅಕ್ಕ. ನೋಡೋಣ, ಸರಿ ಆಯಿತು. ಇವಾಗ ಇದು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಎತ್ತಿ ಸೈಡ್ಗೆ ಇಡೋಣ. ಈಗ ನೆಕ್ಸ್ಟ್ ಏನು ಹಾಕೋಬೇಕಪ್ಪ ಅಂತ ಅಂದರೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ದೇವ್ರು ಆಗುತ್ತೆ, ಸ್ವಲ್ಪ ಟೇಸ್ಟು ಚೆನ್ನಾಗಿರಲಿ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಕಪ್ ಇಲ್ಲ ಹೊಂದ್ಕೊಳ್ಳಿ. ನಾನು ಆಲ್ಮೋಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಅಂಗಡಿದು ಯೂಸ್ ಮಾಡಲ್ಲ. ಅಂದರೆ ಇವಾಗ ಇದೊಂದು ಏನಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಅಂತೇಳಿ ಅಲ್ಲಿ ತಿಂದ್ರೇ ಸರಿ ಅಂತೇಳಿ ಒಂದೇ ಒಂದು ಪ್ಯಾಕೆಟ್ ತರಿಸಿದ್ದೆ ಅಷ್ಟೇ. ನಾವು ಅಂಗಡಿದೆಲ್ಲ ಯೂಸ್ ಮಾಡಲ್ಲ. ನಮ್ಮಮ್ಮ ಬೈತಾರೆ. ನಮ್ಮಮ್ಮಂಗೆ ಫ್ರಿಜ್ಜಲ್ಲಿರೋ ಐಟಮು ಆಗಲ್ಲ, ಅವ್ರು ಬೈತಾರೆ ಫ್ರಿಜ್ಜಲ್ಲಿರೋದು ತಿನ್ನಬೇಡಿ ಅಂತ. ಆದರೂ ನಾವೇ ಈ ಥರ ಎಮರ್ಜೆನ್ಸಿಗೆ ನನಗೆ ಮಾಡೋಕ್ಕಾಗದೇ ಇದ್ದಾಗ ತಂದು ಮಾಡ್ತೀನಿ. ಒಂದು ಮೊಟ್ಟೆ ಕೊಡು. ಅವರು ಸ್ವಲ್ಪ ಹಾಕೊಂಡ್ರೆ ಸಾಕು. ಅಂದರೆ ಉಪ್ಪು ಸ್ವಲ್ಪ ಹಾಕೋಬೇಕು, ಯಾಕಂದರೆ ಅಲ್ಲೂ ಹಾಕಿರ್ತಾರೆ. ಸಾಕು. ಅಲ್ಲಿ ಸ್ಪೂನ್ ಕೊಡು. ಪೌಡರಲ್ಲೂ ಹಾಕಿರ್ತಾರೆ ಉಪ್ಪು ಸ್ವಲ್ಪ, ಅದಕ್ಕೆ ಒಂಚೂರು
ಒಂಚೂರು ಹಾಕೊಂಡೆ ಸಾಕು. ಒಂದು ಎಗ್ ಹಾಕೋತೀನಿ. ಚಿಲ್ಲಿ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತೀನಿ. ಖಾರ ಬೇಕಾ ನಿಮಗೆ? ನಮ್ಮ ಮನೇಲಿ ಒಂದೇನಂದ್ರೆ ಎಲ್ಲ ಮಕ್ಕಳು ಖಾರ ತಿಂತಾರೆ. ನಮ್ಮ ಮನೇಲಿ ನನ್ನ ಮಗನೂ ಖಾರ ತಿಂತಾನೆ. ಅದು ಪೆಪ್ಪರ್ ಪೌಡರ್ ಎತ್ಕೊಳ್ಳಿ. ಚೂರು ಪೆಪ್ಪರ್ ಪೌಡರ್ ಹಾಕೊಳ್ಳಿ. ಸೇಮ್ ಕಬಾಬ್ಗೆ ನಾವೇನು ಐಟಮ್ ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡೋದು ಅಷ್ಟೇ. ಅಲ್ಲಿಗೆ ಚಿಕನ್ ಹಾಕ್ತೀವಿ, ಇಲ್ಲಿ ಇಡ್ಲಿ ಹಾಕ್ತೀವಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ. ಮತ್ತೆ ಹೆಂಗಿತ್ತು ರಿಷಿ ಚಾಮುಂಡಿ ಬೆಟ್ಟ? ನೋಡಿದ್ವಲ್ಲ, ಎಷ್ಟೋ ದಿನ ಆಗಿತ್ತಲ್ವಾ ಹೋಗಿ? ನೋಡಿ ತೋರಿಸ್ತೀನಿ. ಎಷ್ಟೋ ದಿನ ಆಗಿತ್ತು ಹೋಗಿದ್ ಬಂದ್ವಿ. ದರ್ಶನ ಚೆನ್ನಾಗಿ ಮಾಡ್ಕೊಂಡು. ಇವಳು ಜಾಸ್ತಿ ಮಾತಾಡಲ್ಲ, ತುಂಬಾ ಶೈ ಆಗ್ತಾಳೆ ಮಾತಾಡಕ್ಕೆ. ಮಾಡಕ್ ನಂಗೆ ಜಾಸ್ತಿ ಹೆಲ್ಪ್ ಮಾಡೋದೇ ಇವಳು ಎಲ್ಲದಕ್ಕೂ. ನೋಡಿ ಅವಳೆ ಗ್ರೇಟ್ ಅಂತ ಹೇಳ್ಕೊತಿದ್ದಾಳೆ. ಅಂದ್ರೆ ಸ್ಟ್ಯಾಂಡ್ ಇದೆ, ಬಟ್ ಇಲ್ಲಿ ಮಾಡ್ಕೊಂಡು ಇವಾಗ ಇವ್ರು ಯಾಕೆ ನಾನೇ ಮಾಡ್ತೀನಿ, ಸ್ಟ್ಯಾಂಡ್ ಎಲ್ಲ ಏನು ಯೂಸ್ ಮಾಡಬೇಡಿ ಅಂತ ಹೇಳ್ತಾರಲ್ವ. ಸೊ ಅದರಿಂದ ಸ್ಟ್ಯಾಂಡ್ ಏನು ಯೂಸ್ ಮಾಡ್ತಾ ಇಲ್ಲ, ಇವರೇ ವಿಡಿಯೋ ಮಾಡ್ಕೊಡ್ತಾರೆ. ಈಗ ಇಡ್ಲಿ ಎಲ್ಲ ಹಾಕೊಂಡು ಕಳಿಸ್ಕೋಬೇಕು. ಅಡುಗೆ ಬರೋದೊಂದು ಬೇರೆ. ಅಡುಗೆಯಲ್ಲಿ ಏನೋ ತಕ್ಕ ಮಟ್ಟಿಗೆ ಮಾಡ್ತೀನಿ ಅಷ್ಟೇ. ನನಗೆ ಜಾಸ್ತಿ ಮಟನು, ಫಿಶ್ಶು ಆ ಥರ ಎಲ್ಲ ಮಾಡೋದು ಬರಲ್ಲ. ಮನೆಗೆ ಬಂದರೆ ಚಿಕನ್ ಕಬಾಬ್ ನಮ್ಮ ಅಕ್ಕನೇ ಮಾಡೋದು. ಕಬಾಬ್ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲೋದ್ರೂ ನನಗೆ ಕಬಾಬ್ ಮಾಡೋಕ್ಕೆ ಕೊಡ್ತಾರೆ. ನಮ್ಮ ಅಕ್ಕವ್ರ ಮನೆಗೆ ಹೋದ್ರೆ ಅಲ್ಲೇ ನೀನೇ ಮಾಡು, ಚೆನ್ನಾಗಿ ಮಾಡ್ತೀಯ ಕಬಾಬ್, ನೀನೇ ಮಾಡು ಅಂತ ಹೇಳ್ಬಿಟ್ಟು ನನ್ನೇ ಬಿಡ್ತಾರೆ ಎಲ್ಲೋದ್ರೂ. ಇವರು ಅಷ್ಟೇ, ಅಕ್ಕ ನೀನೇ ಮಾಡಕ್ಕ ಕಬಾಬ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಕಬಾಬ್ ಮಾಡೋಕ್ಕೆ ಮಾತ್ರ ನನ್ನ ಬಿಡ್ತಾರೆ. ಅಂದರೆ ಫಿಶ್ಶು, ಮಟನ್ನು ಅದೆಲ್ಲ ಬರಲ್ಲ ನನಗೆ. ಈಗ ಕಲಿತಾ ಇದ್ದೀನಿ, ಕಲಿತೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಷ್ಟು ರಿಸ್ಕ್ ಅನ್ಸಲ್ಲ. ನೋಡಿ ಈ ಥರ ಆಗಿದೆ. ನೆಕ್ಸ್ಟು ಮ್ಯಾರಿನೇಟ್ ಮಾಡೋಕ್ಕೆ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. Few moments later. ಮಾಡೋಣ ಬನ್ನಿ. ಚೆನ್ನಾಗಿ ಕಾಯಬೇಕಿದು. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಅದು ಸ್ವಲ್ಪ ಕಾಯಬೇಕು ಚೆನ್ನಾಗಿ. ನನ್ಯಾ ರೆಡಿನಾ ಕಬಾಬ್ ತಿನ್ನಕ್ಕೆ? ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಹಂಗಿದ್ರು ತಿನ್ಬೇಕು, ಹೆಂಗಿದ್ರು ತಿನ್ಬೇಕು. ಹಂಗಾದ್ರೆ ನಾನು ಚೆನ್ನಾಗಿ ಮಾಡಲ್ಲ ಅಂತ. ಮಾಡ್ತೀಯ? ಹಂಗಿದ್ರು ತಿನ್ಬೇಕಂತೆ, ಹಿಂಗಿದ್ರು ತಿನ್ಬೇಕಂತೆ. ವಾ 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 ವಾ. ಹಂಗಾದ್ರೆ ನಿನ್ ಕ್ಯಾನ್ಸಲ್. ನಿನಗಿಲ್ಲ, ಅವ ಹಂಗಿದ್ರು ತಿನ್ಬೇಕು ಹಿಂಗಿದ್ರು ತಿನ್ಬೇಕು ಅಂದ್ರೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಈ ಥರ ಆಗಬೇಕು. ಸೇಮ್ ಕಬಾಬ್ ಥರನೇ ಟೇಸ್ಟ್ ಇರುತ್ತೆ. ನಾನು ಇದು 2ನೇ ಸರಿ ಮಾಡ್ತಾ ಇರೋದು. ಮೊದಲನೇ ಸರಿ ಇವ್ರ ಮನೆಯಲ್ಲೇ ಮಾಡಿದ್ದೆ, ನಮ್ಮ ಅಕ್ಕವ್ರ ಮನೇಲಿ ಇದ್ವಲ್ಲ, ಅಲ್ಲೊಂದ್ಸತಿ ಟ್ರೈ ಮಾಡಿದೆ. ಅದಕ್ಕೆ ಅದು ತಿಂದಿದ್ರಲ್ಲ, ಅದಕ್ಕೆ ಇವಾಗ ಒಂದ್ಸತಿ ಇಲ್ಲೊಂದ್ಸತಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೇಮ್ ಕಬಾಬ್ ಥರನೇ ಫೀಲ್ ಇರುತ್ತೆ, ಬಟ್ ಚಿಕನ್ ಅಂತೂ ಆಗೋಕ್ಕಾಗಲ್ಲ. ಚಿಕನ್ನೇ, ಇಡ್ಲಿನೇ ಪಕ್ಕ. ನಮ್ಮ ಮನೇಲಿ ಎಲ್ಲರೂ ನಾನ್ ವೆಜ್ ಲವರ್ಸ್ಗಳೇ, ಯಾರು ಪ್ಯೂರ್ ವೆಜಿಟೇರಿಯನ್ ಅಂತೂ ಯಾರು ಇಲ್ಲ, ಎಲ್ಲ ನಾನ್ ವೆಜ್ ಪಕ್ಕ.
ಅಪ್ಪು ಅಂದರೆ ನನ್ನ ಮಗ ಏನಂದರೆ ಕಬಾಬ್ ಒಂದು ಬಿಟ್ಟರೆ ಬೇರೆ ಏನು ತಿನ್ನಲ್ಲ ಅವನು. ಚಿಕನ್ ಮಟನ್ನು ಏನು ಲೈಕ್ ಮಾಡಲ್ಲ. ಈಗೀಗ ಸ್ವಲ್ಪ ಫಿಶ್ ತಿನ್ನೋದು ಲೈಕ್ ಮಾಡ್ತಾ ಇದ್ದಾನೆ, ಫಿಶ್ ತಿಂತಾನೆ ಇವಾಗ. ನಾನು ಹೇಳ್ಬೇಕಂದ್ರೆ ನಾನು ಅಡುಗೆ ಕಲಿತಾ ಇರೋದೇ ನನ್ನ ಮಗನಿಗೋಸ್ಕರ. ಯಾಕಂದರೆ ಈಗ ನಾಳೆ ದಿನ ಏನಾದರೂ ನನಗೆ ಈ ಥರ ಬೇಕು ಮಮ್ಮಿ, ನನಗೆ ಈ ಥರ ಮಾಡ್ಕೊಡಿ ನೀವು ಅಂತ ಅಡುಗೆ ಕೇಳಿದಾಗ ನನಗೆ ಬರಲ್ಲ ಕಣಪ್ಪ ಅಂತ ಹೇಳ್ಬಾರ್ದು. ಸೊ ಅದರಿಂದ ನನ್ನ ಮಗನಿಗೋಸ್ಕರ ಎಲ್ಲ ಕಲಿತಿರೋದು. ಮುಂಚೆ ನನಗೆ ಅಡುಗೆ ಬಗ್ಗೆ ಇಂಟ್ರೆಸ್ಟೇ ಇರಲಿಲ್ಲ. ನೋಡಿ ಅದನ್ನ ಎದ್ದು ಬಂದು ನೋಡ್ತಾ ಇದ್ದಾನೆ. ಬಾ ಮಗನೇ, ಏನು ತಿಂತೀಯಪ್ಪ ನೀನು? ಏನು ತಿಂತೀಯ ಮಗನೇ? ಕಬಾಬ್. ಕಬಾಬ್. ನೀನು ಕಬಾಬ್ ಇಷ್ಟನಾ? ಚೆನ್ನಾಗಿರುತ್ತಾ? ತಿಂತೀಯ ನೀನು? ಏನಪ್ಪ ಮಾಡ್ಕೊಡು ಅಂತೆ. ಅವನಿಗಿದು ಗೊತ್ತಿಲ್ಲ ಆಗ್ಲಿ ಅಂತ. ಇವಾಗ ಕಬಾಬ್ ಅಂತ ಕೊಟ್ರೆ ತಿಂತಾರೆ. ಚೆನ್ನಾಗಿ ರೋಸ್ಟ್ ಆಗ್ಬೇಕು. ಅವನು ಜಾಸ್ತಿ ಲೈಕ್ ಪಡೋಂಥದ್ದು ಏನಪ್ಪ ಅಂದರೆ ದೋಸೆ ಇಷ್ಟಪಡ್ತಾನೆ, ಚಪಾತಿ ಇಷ್ಟಪಡ್ತಾನೆ. ಈ ರೈಸ್ ಐಟಮ್ಗಳು ಇಷ್ಟಪಡಲ್ಲ ನನ್ನ ಮಗ. ಈ ಥರ ಆಮೇಲೆ ಬೇರೆ ಮಕ್ಕಳ ಥರ ಫುಲ್ಲು ಕುರ್ಕುರೆ ಅದೆಲ್ಲ ಲೈಕ್ ಮಾಡಲ್ಲ. ಮನೆ ಆಲ್ಮೋಸ್ಟು ನಾನು ಅಭ್ಯಾಸ ಮಾಡಿರೋದೇ ಅದೇ ಥರ. ಮನೇಲಿ ಏನು ನಾವು ಐಟಮ್ ಮಾಡ್ತೀವಿ ಅದನ್ನೇ ತಿನ್ನೋದು ಅಭ್ಯಾಸ ಮಾಡ್ತಿರೋದು ನಾನು. ಜಂಕ್ ಫುಡ್ ಎಲ್ಲ ಜಾಸ್ತಿ ನಾನು ಅವ್ನಿಗೆ ಅಭ್ಯಾಸ ಮಾಡಿಲ್ಲ. ಅವ್ನು ತಿನ್ನೋದು ಇಲ್ಲ. ಅಕಸ್ಮಾತ್ ತಿನ್ನು ಅಂತ ಹೇಳಿದ್ರು ಅವ್ನು ತಿನ್ನಲ್ಲ. ಈ ಗೋಬಿ ಪಾನಿಪುರಿ ಅಂತ ಅವ್ನು ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ನಾನೇ ಕಲ್ತ್ಕೊಂಡ್ರೆ ನನ್ನ ಮಗನಿಗೆ ಏನು ಕೇಳಿದ್ರು ಮಾಡ್ಕೊಡ್ಬೋದಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಕಬಾಬ್ ರೆಡಿ ಆಯಿತು. ಈಗ ಮಕ್ಕಳು ಕೊಟ್ಟು ಟೇಸ್ಟ್ ಹೆಂಗೈತೆ ಕೇಳೋದ. ಹೆಂಗೈತೆ ಧನ್ಯ? ರಿಷಿ ಹೆಂಗೈತೆ? ನಿಜ? ಅಪ್ಪು ಹೆಂಗೈತೆ? ಹೆಂಗೈತೆ ಮಗುನೆ? ಸೂಪರ್ ಆಗೈತಾ? ಕಬಾಬ್ ಥರನೇ ಐತಾ? ಹಂಗೈತಾ? ಕಬಾಬ್ ಥರನೇ ಐತಾ? ಯಾರು ಮಾಡಿದ್ದು? ಮಮ್ಮಿ. ನೀರು ಬೇಕಾ? ನೀರಂತ ಕೊಡು. ಇನ್ನೊಂಚೂರು ತಿನ್ನು. ಹಾಕೊಡ್ಲ ಕಬಾಬ್ನ? ಇಸ್ಕೋ ಇಸ್ಕೋ. ಏನಕ್ಕೆ? ಈಗ ಇನ್ನೊಂದು ಎತ್ಕೊ ತಿನ್ನು. ತಿನ್ನು. ಅವನಿಗೆ ಸಪ್ರೇಟ್ ಪೀಸ್ ಮಾಡೋಕೆ ಕೊಡಬೇಕು. ನೆಕ್ಸ್ಟ್ ನಾನು ನಿಮ್ಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಸೇಫ್. ಲವ್ ಯು ಆಲ್. ಬಾಯ್.